ಇನ್ನು ಮೈಕ್ರೋ ಫಿನಾನ್ಸ್ನ ಮತ್ತೊಂದು ಮುಖವಾಡ ಬಯಲಿಗೆ ಬಂದಿದೆ, ಅನಾವರಣವಾಗಿದೆ. ಸಾಲಕ್ಕೆ ಅರ್ಹರು ಯಾರ್ಯಾರು ಇರೋದಿಲ್ಲ, ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಅಂತವ್ರಿಗೆ ಸಾಲ ಕೊಟ್ಟಿದ್ದಾರೆ. ತುಂಬಾ ಈ ತರ ಮೈಕ್ರೋ ಫಿನಾನ್ಸ್ ಕಂಪನಿಗಳು ಏನ್ ಮಾಡ್ತವೆ ಅಂದ್ರೆ, ಈಗ ಒಂದ್ ಕಡೆ ಸಾಲಕ್ಕೆ ಅರ್ಹರಿರೋದಿಲ್ಲ, ಅವರಿಗೆ ಆರ್ಥಿಕವಾಗಿ ಒಂದಿಷ್ಟು ನೆರವಿನ ಅಗತ್ಯ ಇರುತ್ತೆ, ಸಾಲದ ಅಗತ್ಯತೆ ಇರುತ್ತೆ, ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಡೋದು, ಅವ್ರ ಸಾಮರ್ಥ್ಯ ಮೀರಿ ನಂಗೊಂದು 5,000 ಸಾಲ ಸಾಕು ಅಂತ ಅವ್ರು ಹೇಳಿದ್ರು ಕೂಡ ಇಲ್ಲ ನೀವು ತಗೊಳ್ಳಿ ಅಂತೇಳಿ 20-25,000 ಅಗತ್ಯ ಮೀರಿ ಸಾಮರ್ಥ್ಯ ಮೀರಿ ಸಾಲ ಕೊಡೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಮತ್ತೊಂದು ರೀತಿಯ ವಂಚನೆ ಬೆಳಕಿಗೆ ಬಂದಿದೆ. ಮಕ್ಕಳಿರೋದಿಲ್ವಲ್ಲ, ಅವ್ರನ್ನ ಟಾರ್ಗೆಟ್ ಮಾಡೋದು, ನಕಲಿ ಮಕ್ಕಳನ್ನ ಸೃಷ್ಟಿ ಮಾಡಿ ಸಾಲ ಮಂಜೂರನ್ನ ಮಾಡೋದು, ನಕಲಿ ವೋಟರ್ ಐಡಿಗಳನ್ನ ಸೃಷ್ಟಿ ಮಾಡಿ ಸಾಲ ಕೊಟ್ಟಿದ್ದು ಕೂಡ ಈಗ ಬೆಳಕಿಗೆ ಬಂದಿದೆ. ಈಗ ಎಸ್ಪಿಗೆ ದೂರನ್ನ ಕೊಟ್ಟಿದ್ದಾರೆ. ಕಿರುಕುಳಕ್ಕೆ ಒಳಗಾದವರು ಸಾಲ ನೀಡಿ ಬಡ್ಡಿ ಸಮೇತ ವಾಪಸ್ ಕೇಳ್ತಾ ಇದ್ದಾರೆ, ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ನಮ್ಗೆ ಬೇರೆ ದಾರಿ ಇಲ್ಲ, ಈಗ ವಿಷ ಕುಡಿಯೋದೊಂದೇ ನಮಗೆ ಬಾಕಿ ದಾರಿ, ಅದೊಂದೇ ನಮಗೆ ಕಾಣಿಸ್ತಿರೋದು ಅಂತೇಳಿ ಮಹಿಳೆಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕಿರುಕುಳದಿಂದ ನಮ್ಗೆ ಮುಕ್ತಿ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಏನಂತಂದರೆ ನಾವು ಸುಮಾರು ಒಂದು 2 ವರ್ಷದಿಂದ ಈ ಫೈನಾನ್ಸಲ್ಲಿ ಲೋನ್ ತೊಗೊಂಡಿದ್ದೀವಿ ಸರ್, ನಮ್ಮ ಹೆಣ್ಮಕ್ಳ ಹೆಸರು ಮೇಲೆ, ನಮ್ಮ ತಾಯಿ ಹೆಸರು ಮೇಲೆ. ಸೊ ಏನಾಗಿದೆ ಅಂತಂದ್ರೆ ಇವಾಗ ನಾವು ಅಲ್ಲಿಂದ ಕಟ್ಕೊಂಡು ಬಂದಿದ್ದೀವಿ ಸರ್. ಕೆಲವೊಂದು ಸರಿ ಯಾವುದೇ ಅಡೆತಡೆಗಳಿಲ್ಲಾರದೆ, ಬಟ್ ಈ ಸ್ವಲ್ಪ ಈ ಕಾಲಾಂತರದಿಂದ ಸ್ವಲ್ಪ ನೋಡಿ ಸರ್, ಇವಾಗ ನಾವು ಮೊನ್ನೆ ಮೆಣಸಿನಕಾಯಿ ತೋಟ ಇಟ್ಟಿದೆ, ಸ್ವಲ್ಪ ಲಾಸ್ ಆಗಿದೆ. ಸೊ ಹಂಗಾಗಿ ಕೈ ತಿರುಗ್ತಿಲ್ಲ ಸರ್ ಕಟ್ಟಕ್ಕೆ ಇವಾಗ. ಸೊ ಏನಪ್ಪ ಸ್ವಲ್ಪ ಕಾಲಾವಕಾಶ ಕೊಡ್ರಿ ಅಂತಂದ್ರೆಗಿನ ನಮ್ಗೆ ಗೊತ್ತಿಲ್ಲ ರೀ, ನೀವು ಏನು ಮಾಡ್ತೀರಿ ಗೊತ್ತಿಲ್ಲ, ನಮಗೆ ಕಟ್ಟಲೇಬೇಕು ನೀವು ಅಂತಂದ್ಬಿಟ್ಟು. ಇಲ್ಲ ಸರ್ ಇವಾಗ ಇಲ್ದಾಗ ನಾವು ಎಲ್ಲಿ ಕಟ್ಟಬೇಕು ಅಂತ ಹೇಳಿದ್ರೆಗಿನ ಗೊತ್ತಿಲ್ಲಪ್ಪ ನನಗೆ ಹೇಳ್ಬೇಡ, ನೀನು ಕತೆ ಹೇಳ್ಬೇಡ, ಕೊಡ್ರಿ ಅಂತ ಹೇಳ್ತಾರೆ ಸರ್. ಇವಾಗ ಸರ್ ಟಾರ್ಚರ್ ಹಂಗಿಂಗಲ್ಲ ಸರ್. ಬೆಳಿಗ್ಗೆ ನಾವು ಬರಬೇಕಾದ್ರೆ ನೋಡಿ ಸರ್, ಇಲ್ಲಿ ಬರಬೇಕಾದ್ರೆಗಿನ ಬೆಳಿಗ್ಗೆ ಬಂದು ಮನೇಲಿ ಕೂತಿದ್ರು ಸರ್. ಬೇಕಾದ್ರೆ ಅಲ್ಲಿ ವೀಡಿಯೋ ಇದೆ, ಬೇಕಾದ್ರೆ ತಾವು ನೋಡ್ಬೋದು. ಇಲ್ಲವ ಎಷ್ಟೊತ್ತು ನೀವು ಕೊಡೋದು ಕೊಡ್ರಿ ಇಲ್ಲಿ ಫಸ್ಟ್ ಇಲ್ಲಿ, ನಾವೇನು ಬಂದು ಕಾಣಂಗಿಲ್ಲ ನಿಮ್ಗೆ ಅಂತಂದ್ಬಿಟ್ಟು ಮತ್ತೆ ಅದೊಂದು ಸರ್ ಮತ್ತೆ ಏನ್ರಿ ಸಾಲ ತಗೊಂಡಿವಿ ರೀ, ಗುಂಪುಗಳಿಗೆ ತಗೊಂಡಿವಿ, ಏನು ಕಟ್ಟೋದು ಇದೊಂದು ತಿಂಗಳ ನಿಂದಿರ್ಸಿವಿ ಸರ್. ಹೊಲಗಳ್ಗೆ ಹಾಕ್ಯಂದ್ವಿ, ಹೊಲ ಲಾಸ್ ಆಗ್ಯದ ಸರ್. ನಮ್ಮದು ಏನು ಕಾಲುವೆ ನೀರಿಲ್ಲ ಏನಿಲ್ಲ ಸರ್, ಹೊಲ ಲಾಸ್ ಆಗ್ಯದ. ಸಾಲದವ್ರು ಬಂದು ಕಟ್ಟ್ರಿ ಅಂತಾರೆ ಸರ್, ಗುಂಪಿನವ್ರು ಸರ್. ನಮ್ಗೆ ನಮ್ಮ ಕೈಲಿ ಆಗೋದಿಲ್ಲ ರೀ, ಮುಂದಿನ ತಿಂಗಳು ಕಟ್ತೀವಿ ಸರ್ ಅಂತಂದು ಕೇಳ್ತೀವಿ ಸರ್. ಅವಕಾಶ ಕೊಡಬೇಡ್ರಿ ಸರ್ ನಮ್ಗೆ, ಮುಂದಿನ ತಿಂಗಳಾಗಲಿ ಒಂದು 6 ತಿಂಗಳಾಗಲಿ ಕಟ್ತದ ಅಂತೀವಿ ಸರ್. ಕಟ್ಟಬೇಡ್ರಿ ಸರ್, ಅವ್ರು ಏನಾರು ಮಾಡಿಕ್ಯಾರ ನೀವು ದುಡ್ಡು ಕಟ್ಟಿ ಮುಂದಕ್ಕೆ ಹೋಗ್ಬೇಕು ಸರ್ ನೀವು ಅಂತಾರೆ ಸರ್ ಅವರು. ಏನ್ರಿ ಒಟ್ಟು ನೀವು ಸಾರಿ ಬದುಕನ್ನು ಬದುಕ್ರಿ, ನಮ್ಮ ದುಡ್ಡು ಕಟ್ಟಿ ನೀವು ಎಲ್ಲಿಗಾನ ಹೋಗ್ರಿ ಅಂತಾರೆ ಸರ್ ಅವರು. ಫೈನಾನ್ಸ್ ಅವ್ರು ಕೊಟ್ಟಿದ್ರ ನಿಮ್ಗೆ ರೊಕ್ಕ, ನಾವು ಕಟ್ಟಿವಿ, ನಾವು ಕೊಟ್ಟಿವಿ, ನೀವು ಕಟ್ಬೇಕು, ನೀವು ಹೆಂಗೆ ಕಟ್ಟಾಗಿಲ್ಲ ಅಂತ ಜಗಳ ಆಡ್ತಾರೆ ಸರ್. ಬಂದು ದಿನ ಅಲ್ಲಿ ಮನೆಗೆ ಬಂದು ಕುದುರ್ತಾರೆ ರೀ, ಅಡಿಗೆ ಮಾಡ್ತೀವಿ, ಅಡಿಗೆನಲ್ಲಿ ಸತ್ಯ ಬರ್ತಾರೆ, ಕಟ್ಟ್ರಿ ನೀವು ಅಂತಂದು. ಲಕ್ಷ್ಮಿ ಬ್ಯಾಂಕ್ನಾಗ ತಗೊಂಡಿವಿ ರೀ, ಲಕ್ಷ್ಮಿ ಬ್ಯಾಂಕ್ನಾಗ ತಗೊಂಡಿವಿ ರೀ, ಒಂದು 10 ಲಕ್ಷ ತೊಗೊಂಡಿವಿ ರೀ. ಈಗ 8ನೇ ವರ್ಷ ಆಗ್ಬೋದು ರೀ. ಈಗ 8ನೇ ವರ್ಷದಿಂದ ತಗೊಂಡಿವಿ ರೀ. 1ನೇ ವರ್ಷ ಬೆಳೆ ತಗೊಂಡಿವಿ, ಮಳೆಯಲ್ಲಿ ಏನೆಲ್ಲ ಹಚ್ಚಿಬಿಟ್ಟಿವಿ. ಒಂದು 7 ಲಕ್ಷ ಲಾಸ್ ಆದರೂ ಕೂಡ ಒಂದು 30-40 ಚೀಲ ಆಗಿದ್ದು ನೆಲ್ಲು 20 ಎಕರೆಗ. ಅದು ಮಾರಿ 1 ಲಕ್ಷ ಕಟ್ಟಿದ ಮೇಲೆ ತಿರುಗಿ ಮಳೆ ಇಲ್ಲ ಏನಿಲ್ಲ ರೀ, ಕಾಯಿಪಲ್ಲೆ ಮಾರಿಕೊಂಡು ಬದುಕಿವಿ 3 ವರ್ಷ. ಆದರೂ ಕೂಡ ಹಂಗೆ ಇಟ್ಟು ಕಟ್ಕೊಂತ ಬಂದೀವಿ ರೀ. ಒಂದು 15 ಲಕ್ಷ ಕಟ್ಟಿವಿ ನೋಡಿರಿ, ಗಂಟೆಲ್ಲ ಏನಿಲ್ಲ ರೀ, ಅದು 1 ರೂಪಾಯಿ ಹೋಗಿಲ್ಲ ಅದ್ರಾಗ. ಬಡ್ಡಿನೇ ಕಟ್ಟಿದಂಗೆ ಅದು 15 ಲಕ್ಷ. ಈಗ ಆಮೇಲೆ ಮತ್ತೆ ಏನಾಗಿದೆ ರೀ, ಈಗ 1 ವರ್ಷ ಮೇಲೆ ಆಯ್ತನ್ರಿ, 1.5 ವರ್ಷ ಆಗ್ಯದ ಈಗ ಕಟ್ಟಿಲ್ಲ. ಅದು 1 ಲಕ್ಷ ಹೋಗಿತ್ತು ಗಂಟಿನಾಗ 10 ಲಕ್ಷದಾಗ. ಇವಾಗ ಮತ್ತೆ 15 ಲಕ್ಷ ಆಗ್ಯದ ಅಂತಾರೆ 1.5 ವರ್ಷದಾಗ. ಆದೇಶ ಏನಿದೆ ನೋಡ್ಕೊತೀವಿ. ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಕರೆದು ನಾನು ಚರ್ಚೆ ಮಾಡ್ತೀನಿ. ಓಕೆ ಓಕೆ ಇಲ್ಲ, ನಾನು ಚೆಕ್ ಮಾಡ್ತೀನಿ. ಆದೇಶ ಏನಿದೆ ನೋಡ್ಕೊತೀವಿ. ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರು ಮತ್ತು ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್. ಈಗ ಸಾಲದ ಅಗತ್ಯ ಯಾರಿಗೊಬ್ರು ಇರುತ್ತೆ ಅಂತ ಎಕ್ಸಾಂಪಲ್ ಇಟ್ಕೊಳ್ಳೋಣ. ಸೊ ಸಾಲ ಕೇಳಕ್ ಹೋಗಿರ್ತಾರೆ, ಅವ್ರು ಅರ್ಹರಲ್ಲ ಅಂತ ಗೊತ್ತಾದಾಗ ಏನ್ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅಂತ, ಗೋಲ್ಮಾಲ್ ಮಾಡಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಆ ಸಾಲ ಕೇಳಿರ್ತಾರಲ್ಲ, ಅವ್ರಿಗೆ ಗೊತ್ತಿದೆಯಾ ಈ ವಿಷಯ? ಮುಂಚೆನೆ ಗೊತ್ತಿತ್ತಾ ಸಾಲ ತಗೊಳ್ಳುವಾಗ? ಶರ್ಮಿತಾ, ಏನಾಗಿದೆ ಅಂತ ಹೇಳಿದ್ರೆ, ಸಹಜವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅನಕ್ಷರಸ್ಥರೇ ಹೆಚ್ಚಾಗಿರ್ತಾರೆ. ಒಂದು ಕಡೆ ಅವರಿಗೆ ಬ್ಯಾಂಕ್ಗಳಲ್ಲಿ ಸಾಲ ತೆಗೆದುಕೊಳ್ಳೋಕೆ ಹೋಗ್ಬೇಕು ಅಂತ ಹೇಳಿದ್ರೆ, ನೀವು ನೋಡಿ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಹೋದ್ರೆ ನೀವು ಸಾಕಷ್ಟು ದಾಖಲೆಗಳು ಬೇಕಾಗ್ತವೆ. ಆ ದಾಖಲೆಗಳನ್ನ ಒದಗಿಸಿ 128 ಕಡೆಗೆ ಅಥೆಂಟಿಕ್ ಆಗಿ ಸಿಗ್ನೇಚರ್ ಅನ್ನ ಮಾಡಿಸ್ಕೊಂಡು ಸಾಲ ಕೊಡ್ತಕ್ಕಂಥದ್ದು ಒಂದು ನಿಯಮ. ಅದಕ್ಕೆ ಸಾಲ ಮಂಜೂರು ಮಾಡ್ಬೇಕಂತ ಹೇಳಿದ್ರೆ RBI ರೂಲ್ಸ್ ಪ್ರಕಾರ ಅದರದ್ದೇ ಆದಂತ ನಿಯಮಗಳಿದಾವೆ. ಆದ್ರೆ ಇಲ್ಲಿ ಮೈಕ್ರೋ ಫೈನಾನ್ಸ್ ಗಳು ಏನ್ ಮಾಡ್ತಾ ಇದಾವೆ ಅಂತ ಹೇಳಿದ್ರೆ,
ಸಾಲ ಕೇಳೋರ್ಕಿಂತ ಹೆಚ್ಚಾಗಿ ಇವ್ರು ಕೊಡೋ ಅಪೇಕ್ಷೆಯೇ ಜಾಸ್ತಿ ಆಗಿದೆ. ಅಂದ್ರೆ ಇವರೇ ಗ್ರಾಮಗಳಿಗೆ ಹೋಗಿ ಮಹಿಳೆಯರನ್ನ ಮತ್ತು ಅಲ್ಲಿರ್ತಕ್ಕಂಥ ಪುರುಷರನ್ನ, ರೈತರನ್ನ ಎಲ್ಲರನ್ನೂ ಕೂಡ ಸಂಪರ್ಕ ಮಾಡಿ ನಾವು ನಿಮ್ಗೆ ಸಾಲ ಕೊಡ್ತೀವಿ ಅನ್ನುವಂತ ದುಂಬಾಲು ಬಿದ್ದು ಅವ್ರ ಹತ್ರ ಅಗತ್ಯ ದಾಖಲೆಗಳು ಇಲ್ಲ ಅಂದ್ರೂ ಕೂಡ ಇವರೇ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ, ಅಂದ್ರೆ ನಿಮಗೆ ನಾವು ಸಾಲಕ್ಕೆ ಏನ್ ಬೇಕಾಗಿದೆಯೋ ಅದೆಲ್ಲ ದಾಖಲೆಗಳನ್ನ ನಾವು ಮಾಡ್ಕೋತೀವಿ, ನೀವಷ್ಟೇ ನಿಮ್ಮ ಏನಿದಾವೆ ಆಧಾರ್ ಕಾರ್ಡ್ಗಳನ್ನಷ್ಟೇ ಕೊಡಿ, ನೀವು ವೋಟರ್ ಕಾರ್ಡ್ಗಳನ್ನಷ್ಟೇ ಕೊಡಿ ನೀವು ಅಂತ ಹೇಳ್ಬಿಟ್ಟು ಅವ್ರನ್ನ ಮನವೊಲಿಸ್ಬಿಟ್ಟು ಇವ್ರು ಏನ್ ಮಾಡಿದ್ದಾರೆ, ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಕೊಟ್ಟಿದ್ದಾರೆ. ಒಂದು ಹಂತದಲ್ಲಿ ಅಲ್ಲಿ ಇವ್ರದ್ದು ಫೈನಾನ್ಸ್ಗಳ ಕಂಪ್ನಿದು ಅಷ್ಟೇ ತಪ್ಪು ಅಂತ ಹೇಳಕ್ ಆಗೋದಿಲ್ಲ. ಸಾಲ ಪಡಿತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಆ ದಾಖಲೆಗಳನ್ನ ಈ ರೀತಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಅವ್ನು ನೋಡ್ಬೇಕಾಗಿತ್ತು. ಅದ್ರಲ್ಲಿ ಅನಕ್ಷರಸ್ಥೆ ಹೆಚ್ಚಾಗಿರೋದ್ರಿಂದ ನಮಗೆ ಸಾಲ ಸಿಕ್ತ ಸಾಕಪ್ಪ, ನಮ್ಮ ಕಷ್ಟಗಳು ತೀರಿದ್ರೆ ಸಾಕು. ಈಗ ರೈತರು ಈಗ ಏನಂತ ಹೇಳಿದ್ರೆ ಸುಗ್ಗಿ ಕಾಲದಲ್ಲಿ ಆಗಿರ್ಬೋದು, ಅಥವಾ ಈ ಮೆಣಸಿನಕಾಯಿ ಬೆಳೀತಕ್ಕಂಥ ಸಂದರ್ಭ, ಭತ್ತ ಬೆಳೀತಕ್ಕಂಥ ಸಂದರ್ಭ, ಇನ್ನಿತರ ಬೆಳೆಗಳನ್ನ ಬೆಳೀತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಗೊಬ್ಬರ ಎಣ್ಣೆ ಬೀಜಕ್ಕೆ ದುಡ್ಡು ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅವರಿಗೆ ಯಾರಾದ್ರೂ ಸಾಲ ಕೊಟ್ಟರೆ ಸಾಕಪ್ಪ ಎನ್ನುವಂತಹ ನಿಟ್ಟಿನಲ್ಲಿ ಈ ತರ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಬಂದಂತ ಸಂದರ್ಭದಲ್ಲಿ ಅವರು ಆ ರೀತಿಯಾದಂತಹ ಸಾಲವನ್ನ ಪಡೆದಿದ್ದಾರೆ. ಆದ್ರೆ ಇಲ್ಲಿ ಅಗತ್ಯ ಏನಿತ್ತು, ಇಲ್ಲಿ ತಾಯಿ ತಂದೆ ಅಲ್ಲದೆ ಇರತಕ್ಕಂಥವ್ರಿಗೆ, ತಾಯಿ ಮಕ್ಕಳು ಅಲ್ಲದೆ ಇರೋರು, ಗಂಡ ಹೆಂಡತಿ ಅಲ್ಲದೆ ಇರೋರು ದಾಖಲೆಗಳನ್ನು ಕೂಡ ಇವರು ಸೃಷ್ಟಿ ಮಾಡಿ ಇವರು ಸಾಲ ಕೊಟ್ಬಿಟ್ಟು ಆನಂತರ ಬಂದು ಮನೆ ಒಳಗಡೆ, ಬೆಡ್ರೂಮ್ ಒಳಗಡೆ, ಅಡಿಗೆ ರೂಮ್ಗಳ ಒಳಗಡೆ ಬಂದು ಕೂತ್ಕೊಂಡು ಬಾಕ್ಲಿ ಬಿಟ್ಟು, ಅಂದ್ರೆ ಡೋರ್ಗಳಲ್ಲೂ ಕೂತು ಅವ್ರನ್ನ ಹೊರಗಡೆ, ಮನೆಯಿಂದ ಹೊರಗಡೆ ಹೋಗೋದಕ್ಕೂ ಬಿಡದೇನೆ ಸಾಲವನ್ನ ವಸೂಲಿ ಮಾಡ್ಕೊಳ್ತಕ್ಕಂಥ ಜರೂರತ್ ಏನಿದೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಜಿಲ್ಲೆಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ, ಮೊನ್ನೆ ತಾನೇ ಮಾನ್ವಿ ತಾಲೂಕಿನ ಕಪಗಲ್ ಗ್ರಾಮದ ಶರಣಬಸವ ಎನ್ನುವಂತಹ ಕೇವಲ 35 ವರ್ಷದ ವ್ಯಕ್ತಿ ವಿಷ ಸೇವಿಸಿ ಇವತ್ತು ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ ನೊಂದವರು ಮಹೇಶ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್ ಅವರೇ, ನೀವು ಯಾವಾಗ ಸಾಲ ತಗೊಂಡಿದ್ರಿ, ಎಷ್ಟು ಸಾಲ ತಗೊಂಡಿದ್ರಿ, ಆ ಸಂದರ್ಭದಲ್ಲಿ ನಕಲಿ ದಾಖಲೆ ನಿಮ್ಮೇಲೂ ಸೃಷ್ಟಿ ಮಾಡಿದ್ರಾ, ಏನ್ ಕತೆ? ಮೇಡಮ್, ಇವಾಗ ನಾವು ಕಳೆದ 2 ವರ್ಷದಿಂದ ಈ ಒಂದು ಫೈನಾನ್ಸ್ ಅಲ್ಲಿ ಇದ್ದೀವಿ ಮೇಡಮ್, ಮಾಡ್ತಾ ಇದೀವಿ, ಕೊಡ್ತಾ ಇದೀವಿ. ಸೊ ಏನಂತಂದ್ರೆಗಿನ ಈಗ ಸ್ವಲ್ಪ ಇವಾಗ ಈ ವರ್ಷ ಬೆಳೆ ಸ್ವಲ್ಪ ಲಾಸ್ ಆಗಿದೆ ಮೇಡಮ್. ಏನಂದ್ರೆ ಬೇಕಂದ್ರೆಗಿನ ಹತ್ತಿ ಆಮೇಲೆ ಮತ್ತೆ ಮೆಣಸಿನ ತೋಟ ಇಟ್ಟಿದೆ ಮೇಡಮ್, ಸ್ವಲ್ಪ ಕೈ ಕೊಟ್ಟಿದೆ. ಸೊ ಹಂಗಾಗಿ ಸ್ವಲ್ಪ ಕಟ್ಟುವುದ್ರಲ್ಲಿ ಹಿಂದೆ ಮುಂದೆ ಆಗ್ತಾ ಇದೆ. ಸೊ ಏನಪ್ಪಾ ಅಂದ್ರೆ ನಾವು ಅದನ್ನ ಕೇಳ್ತಾ ಇದೀವಿ. ರೂಪದಲ್ಲಿ ತಿಂಗಳಿಗೆ ಎಷ್ಟು ಕಟ್ಬೇಕಿತ್ತು ನೀವು? ಮೇಡಮ್, ಇವಾಗ ನಾನು ನಮ್ದು ಮಿಸ್ಸಸ್ ನಮ್ಮ ತಾಯಿ ಹೆಸರ ಮೇಲೆ 2 ತೊಗೊಂಡಿದ್ದೆ ಮೇಡಮ್. 2 ತೊಗೊಳ್ಬೇಕಾಗಿದ್ರೆ ಅದೇನಾಗಿದೆ ಅಂದ್ರೆ ಟೋಟಲ್ ಆಗಿ 18,000 ರೂಪಾಯಿ ಸಮಥಿಂಗ್ ಇದೆ ಮೇಡಮ್, ಇಬ್ಬರದು ನಡುವ 4 ಬ್ಯಾಂಕಲ್ಲಿ ಇದೆ. ಸೊ ಏನಂತಂದ್ರೆ ನಾವು ಯಥೇಚ್ಛವಾಗಿ ಕಟ್ಕೊಂಡು ಬರ್ತಾ ಇದೀವಿ ಮೇಡಮ್. ಸ್ವಲ್ಪ ಈ ಒಂದು ರೀಸೆಂಟ್ ಆಗಿ ಕಳೆದ 3 ತಿಂಗಳಿಂದ ಸ್ವಲ್ಪ ಅಡಚಣೆ ಉಂಟಾಗ್ಬಿಟ್ಟು ಸ್ವಲ್ಪ ಬೆಳೆಗಳು ನಷ್ಟ ಆಗಿ ಈಗ ನಮ್ಗೆ ಸ್ವಲ್ಪ ಕಟ್ಟೋಕೆ ತೊಂದರೆ ಆಗ್ತದೆ. ಕಂತು ಕಟ್ಟದೇ ಇದ್ದಾಗ ಯಾವ ತರ ಟಾರ್ಚರ್ ಮಾಡ್ತಾ ಇದ್ದಾರೆ ಮೇಡಮ್? ಏನಿಲ್ಲ, ಟಾರ್ಚರ್ ಎಂಬುದೇನಿಲ್ಲ ಮೇಡಮ್, ಬಂದ್ಬಿಟ್ಟು ಸಾಮಾನ್ಯವಾಗಿಲ್ಲ ಮೇಡಮ್. ಬೆಳಿಗ್ಗೆ ಬಂದವರು ಮತ್ತೆ ನಿನ್ನೆ ಕೂಡ ರಾತ್ರಿ ಬಂದಿದ್ರು ಮೇಡಮ್. ಯಾವ್ದಂದ್ರೆ ಚೈತನ್ಯ ಬ್ಯಾಂಕ್ ಅಂದ್ಬಿಟ್ಟು ರಾತ್ರಿ 8 ಬಂದಿದ್ದಾರೆ ಮೇಡಮ್. ಯಾವ ತರ ಅಂದ್ರೆ ನೀವು ಕಟ್ರಿ, ಎಲ್ಲರೂ ಕಟ್ಟಿದ್ದಾರೆ, ನೀವು ಕಟ್ರಿ, ಅವರು ಕಟ್ಟಾರ, ನೀವು ಕೊಟ್ಟಂಗಿಲ್ಲ, ಹೆಂಗ ಇಲ್ಲಾಂದ್ರೆ ನಾವು ಸ್ಟೇಷನ್ ಕಂಪ್ಲೀಟ್ ಮಾಡಿದ್ವಿ ಅಂದ್ಬಿಟ್ಟು ಬೆದರಿಸ್ತಿದ್ದಾರೆ ಮೇಡಮ್. ಇಲ್ಲಾಂದ್ರೆ ನೀವು ಮಾಸ್ತಿ ಮುಟ್ಟುಗೋಲು ಮಾಡ್ತಾ ಇದೀವಿ ಅಂತಂದು ಹೇಳ್ತಾ ಇದ್ದಾರೆ. ಈಗ ಸಾಲದ ಅಗತ್ಯ ಇಲ್ಲದೆ ಇರೋರಿಗೆ ಸಾಲ ಕೊಡೋದು, ಸಾಮರ್ಥ್ಯ ಮೀರ್ ಸಾಲ ಕೊಡೋದು, ಒಂದು 5,000 ನಮಗೆ ಸಾಕು ಅಂದ್ರೂ ಅಗತ್ಯ ಮೀರ್ 20-25,000 ಸಾಲ ಕೊಡೋದು. ಹೌದು ಮೇಡಮ್, ಅದು ಹೌದು ಮೇಡಮ್. ಅದು ಏನಾಗ್ತಿದೆ ಅಂತಂದ್ರೆಗಿನ ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಏನೇನು ಮೇಡಮ್ 2,000 ರೂಪಾಯಿ ಘೋಷಣೆ ಮಾಡಿದ್ರಲ್ಲ, ಆ ಘೋಷಣೆ ಮಾಡೋದಾಗ್ಲಿಂದ ಅಂತ ಮೇಡಮ್ ಇವಾಗ ಇದು ಫಸ್ಟ್ ಏನು 3-4 ಇತ್ತು ಮೇಡಮ್ ಫೈನಾನ್ಸ್. ಇವಾಗ ಏನಿಲ್ಲ ಅಂದ್ರೆ ನಮ್ಮ ಮಾನ್ವಿ ತಾಲೂಕಿನಲ್ಲೇ 23 ಬ್ಯಾಂಕ್ಸ್ ಇದೆ ಮೇಡಮ್ ಎಲ್ಲ. ಏನಾಗ್ತಿದೆ ಅಂತಂದ್ರೆಗಿನ ಪ್ರತಿಯೊಂದು ಹಳ್ಳಿ ಕಡೆ ಅವ್ರದ್ದು ಲಗ್ಗೆ ಇಟ್ಬಿಟ್ಟು ಎಂತ ಅವ್ರದ್ದು ಡಾಕ್ಯುಮೆಂಟ್ ಇಲ್ಲ ಅಂದ್ರೂ ತಾವೇ ಸ್ವತಃ ಪ್ರೇರಿತರಾಗಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಬಿಟ್ಟು ಅವ್ರ ಮೇಲೆ ಉದ್ದೇಶ ಪೂರ್ವಕ ಏನಾಗಿಲ್ಲ, ತಮ್ಮ ಬಿಸ್ನೆಸ್ ಪರ್ಪಸ್ಗೆ ಲೋನ್ ಇಸ್ಕೊಟ್ಬಿಟ್ಟು ಆಮೇಲೆ ಮತ್ತೆ ಅವರು ರಕ್ತ ಇರೋ ಕೆಲಸ ಆಗ್ತದೆ ಮೇಡಮ್ ಇಲ್ಲಿ. ಅಂದ್ರೆ ಸಾಲ ತಗೊಳ್ಳುವಾಗ ಜನರು ನೋಡಕ್ ಹೋಗಲ್ಲ ಅನ್ಸುತ್ತೆ, ಏನೋ ದುಡ್ಡು ಸಿಕ್ಕಿದ್ರೆ ಸಾಕು ಅವ್ರು ಏನಾದ್ರು. ನೋಡಿ ಮೇಡಮ್, ಇವಾಗ ಹೇಳ್ಬೇಕಂತಂದ್ರೆಗಿನ ಇವಾಗ ಬೆಳೆಗಾರದ್ರೆ ದುಡ್ಡಿಗಾಗಿ ದುಡಿತಾ ಇರೋದು ಮನುಷ್ಯ ಮೇಡಮ್, ಹೌದ್ವಾ? ಪ್ರತಿಯೊಂದನ್ನ ದುಡ್ಡಿಗಾಗಿ ಮಾಡ್ತಿರೋದು. ಸೊ ಏನಂತಂದ್ರೆಗಿನ ಸ್ವಲ್ಪ ಕಷ್ಟ ಕಾಲಕ್ಕೆ ಅನುಕೂಲ ಆಗ್ತದೆ ಅಂತ ಅಂದ್ಬಿಟ್ಟು ಇವಾಗ ಯಾರು ಬೇಡನಲ್ಲ ಮೇಡಮ್. ಬಟ್ ಏನಂತಂದ್ರೆಗಿನ ಕಟ್ತಾರೆ, ಇಲ್ಲ ಅಂತಲ್ಲ, ಸ್ವಲ್ಪ ಕಾಲಾವಕಾಶ ಕೊಟ್ಟು ಇವಾಗ ಇವತ್ತು ಇಲ್ಲಾಂದ್ರೆ ನಾಳೆ ಬರ್ಬೇಕಲ್ರಿ ಮೇಡಮ್. ಸರ್ ಇವತ್ತಿಲ್ಲ, ಅನುಕೂಲ ಆಗಿಲ್ಲ ಸರ್, ನಾಳೆ ಬಂದು ಕಟ್ಕೊಂಡು ಹೋಗ್ರಿ ಅಂತಂದ್ರೆಗಿನ ಕಟ್ಕೊಂಡು ಹೋಗೋಕ್ಕೂ ಚಾನ್ಸಸ್ ಇಲ್ಲ ಮೇಡಮ್. ಆ ಒಂದು ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆಗಿನ ಪಾಪ ಕೆಲವೊಬ್ರು ತಿಳಿದಂಥವ್ರು ಇದಕ್ಕ ಆಸ್ಪತ್ರೆ ಕೊಡ್ತಾ ಇಲ್ಲ ಮೇಡಮ್. ಫೈನ್, ಥ್ಯಾಂಕ್ ಯು ಮಹೇಶ್ ಅವರೇ. ನೋಡೋಣ ಸರ್ಕಾರ ಈ ನಿಟ್ಟಿನಲ್ಲಿ ಇವತ್ತು ತುರ್ತಾಗಿ ಒಂದು ಸಭೆ ಕರೆದಿದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಯಾವ ಥರ ಕಡಿವಾಣವನ್ನು ಇದಕ್ಕೆ ಹಾಕ್ತಾರೆ ಅಂತೇಳಿ. ಇನ್ನು ಮೈಕ್ರೋ ಫಿನಾನ್ಸ್ಗಳಲ್ಲಿ ಸಾಲ ಪಡೆಯುವಾಗ
ಜನರು ಅಂದರೆ ಸಾರ್ವಜನಿಕರು ಯೋಚನೆ ಮಾಡುವಂಥ ಅಗತ್ಯತೆ ಇರುತ್ತೆ. ಯಾಕಂದರೆ ನಮಗೆ ಎಷ್ಟು ಸಾಲ ಬೇಕು, ಎಷ್ಟು ಅಗತ್ಯತೆ ಇದೆ, ಆ ದಾಖಲಾತಿಗಳು ಓದಕ್ಕೆ ಬರದೇ ಇದ್ರೂ ಕೂಡ ಇನ್ನೊಬ್ರ ಹತ್ರ ಕೇಳಿ ತಿಳ್ಕೊಂಡು ಇದೇನು ದಾಖಲಾತಿ, ನಕಲಿನ ಅಸಲಿನ, ಸೊ ಇದ್ರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಗಮನ ಹರಿಸಿದ್ರೆ ಒಳಿತಾಗುತ್ತೆ. ಮುಂದಿನ ಸುದ್ದಿ ನೋಡೋದಾದ್ರೆ ಮೈಕ್ರೋ ಫಿನಾನ್ಸ್ ಜೊತೆ ಮೀಟರ್ ಬಡ್ಡಿ ದಂಧೆನೂ ಕೂಡ ಜೋರಾಗಿ ನಡೀತಾ ಇದೆ, ಎಗ್ಗಿಲ್ಲದೆ ನಡೀತಾ ಇದೆ ರಾಜ್ಯದಲ್ಲಿ. ಬಡ್ಡಿ ದಂಧೆಗೆ ಹೆದರಿ ಊರನ್ನೇ ಬಿಡ್ತಾ ಇದೆ ಕುಟುಂಬಗಳು. ಗದಗ್ನಲ್ಲಿ ಸಾಲಗಾರರ ಕಿರುಕುಳ ಹೆಚ್ಚಾಗ್ಬಿಟ್ಟಿದೆ ನೋಡಿ. 50,000 ಸಾಲ ಬೇಕು ಅಂತಂದ್ರೆ 1.5 ಲಕ್ಷ ಬಾಂಡ್ ಅನ್ನ ಮಾಡಿಸ್ಕೊಳ್ತಿದ್ದಾರೆ ಅಂತ ಆರೋಪಗಳು ಕೇಳಿಬರ್ತಾ ಇದೆ. ಗದಗ್ನ ಹಬೀಬ್ ಕ್ಯಾಂಟೀನ್ ಮಾಲೀಕ ಗೋಳಾಡ್ತಾ ಇದ್ದಾರೆ. ಕ್ಯಾಂಟೀನ್ಗೆ ಬೀಗ ಹಾಕಿ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಪರಶುರಾಮ್ ಅನ್ನೋ ವ್ಯಕ್ತಿ. ಇಲ್ಲಿ ಬಡ್ಡಿದಾರರ ಕಿರುಕುಳ, ಮೀಟರ್ ಬಡ್ಡಿ ದಂಧೆ. ಅಗತ್ಯತೆ ಇರುತ್ತೆ, ಆರ್ಥಿಕವಾಗಿ ಸಾಲ ಬೇಕಾಗಿರುತ್ತೆ, ಆ ಟೈಮ್ನಲ್ಲಿ ದುಡ್ಡು ಸಿಕ್ಕರೆ ಸಾಕಾಗುತ್ತೆ, ಯಾರಾದರೂ ಕೊಟ್ಟರೆ ಸಾಕಾಗಿರುತ್ತೆ, ಹಂಗಿರುತ್ತೆ ಪರಿಸ್ಥಿತಿ. ಆ ಟೈಮ್ನಲ್ಲಿ ಎಷ್ಟು ಬೇಕಾದರೂ ಬಡ್ಡಿ ಇರಲಿ, ನಮಗೆ ದುಡ್ಡು ಬೇಕು ಅಂತ ತಗೊಂಡ್ಬಿಡ್ತಾರೆ. ಈಗ ಒಟ್ಟು 60 ಲಕ್ಷ ಸಾಲ ಮಾಡ್ಕೊಂಡಿದ್ರಂತೆ ಪರಶುರಾಮ್ ಅವರು. ನಿಗೂಢ ಸ್ಥಳದಿಂದ ವಿಡಿಯೋ ಮಾಡಿದ್ದಾರೆ. ಪರಶುರಾಮ್ ಅವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅವ್ರು ನಡೆಸ್ತಾ ಇದ್ದ ಕ್ಯಾಂಟೀನ್ ತೋರಿಸ್ತಾ ಇದೀವಿ ನೋಡಿ. ಅದೀಗ ಬೀಗ ಹಾಕ್ಬಿಟ್ಟಿದ್ದಾರೆ ಅವರು. ಜೀವ ಭಯದಿಂದ ಇಡೀ ಕುಟುಂಬನೇ ಊರ್ ಬಿಟ್ಟು ಹೋಗಿದೆ. ಸದ್ಯಕ್ಕೆ ಈಗ ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋ ಮಾಡಿಬಿಟ್ಟು ನನಗೆ ತುಂಬ ಟಾರ್ಚರ್ ಆಗ್ತಿದೆ, ಇನ್ಫ್ಯಾಕ್ಟ್ ಕಿಡ್ನಿ ಮಾರೋಕ್ಕೂ ನಾನು ಹೊರಟು ಬಿಟ್ಟಿದ್ದೆ ನಮ್ಮ ಕುಟುಂಬಕ್ಕೋಸ್ಕರ, ಆದರೆ ಅದು ಸಾಧ್ಯವಾಗಲಿಲ್ಲ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಸಾಲದ ತಾಳ್ಮೆ, ಸಾಲದ ಒಂದು ಬಾದ್ಮೆಗೆ ನನಗೆ ಜೀವನ ಮಾಡಲು ಕಷ್ಟ ಆಗೈತಿ. ಎಲ್ಲ ಈ ಮೈಕ್ರೋ ಫೈನಾನ್ಸ್ ಮತ್ತು ವಾರದ ಬಡ್ಡಿ, ತಿಂಗಳದ ಬಡ್ಡಿ, ಇವರೆಲ್ಲರೂ ನನಗೆ ಟಾರ್ಚರ್ ಕೊಡೋದ್ರಿಂದ ನಾನು ಜೀವನ ಮಾಡೋದನ್ನು ನನಗೆ ಭಾಳ ಕಷ್ಟ ಆಗೈತಿ. ಎಷ್ಟೇ ಬೇರೆ ನಾನು ಈ ಸಾಲದ ತೊಂದರೆಗೆ ಬೇರೆ ನನ್ನ ಜೀವವನ್ನು ಕಳ್ಕೊಬೇಕಂತೇಳಿ ಹೋದೆ, ಆದ್ರೆ ನನಗೆ ಅದನ್ನು ಆಗಲಿಲ್ಲ. ನನ್ನ ಹೆಂಡ್ರ ಮಕ್ಕಳನ್ನು ನೋಡಿ ನಮ್ಮ ಜೀವನ ಏನಪ್ಪ ಇದು, ಈ ಸಾಲದ ಬಾದ್ಮಿಗೆ ಜೀವ ಕಳ್ಕೊಂಡ್ರೆ ನನ್ನ ಜೀವದ ಇದು ಬೆಲೆ ಇರೋಂಗಿಲ್ಲ ಅಂಥೇಳಿ ನಾನು ಎಷ್ಟೋ ಪ್ರಯತ್ನ ಪಟ್ಟೀನಿ. ಆದರೂ ಅದನ್ನು ಸಾಲದಿಂದ ನಾನು ಋಣಮುಕ್ತ ಆಗಕ್ಕೆ ಸಾಧ್ಯ ಇಲ್ಲ. ದಿನನಿತ್ಯ ಬಂದು ಅಂಗಡಿ ಮುಂದೆ ಬಂದು ಒದರಾಡೋದು, ಚೀರಾಡೋದು, ಅಸಭ್ಯ ರೀತಿಯಿಂದ ವರ್ತನೆ ಮಾಡೋದು, ಮನ್ಯಾಗ ಹೆಣ್ಮಕ್ಳಿಗೆ ಬಂದು ಏನು ಬೇಕದು ಮಾತಾಡೋ ಸಲುವಾಗಿ ನಾನು ಊರು ಬಿಟ್ಟು ಬಂದೀನಿ. ಕಿಡ್ನಿಯರ ಮಾರಿ ನನ್ನ ಮಕ್ಕಳನ್ನ ನಾನೆಲ್ಲ ಸಾಗಬೇಕಂತೇಳಿ ಪ್ರಯತ್ನ ಮಾಡಿದೆ. ಅದನ್ನೂ ಸತಿ ನನಗೆ ಅದನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ. ಈ ತಿಂಗಳಗಟ್ಟಲೆ ಅಂಗಡಿ ಬಂದ್ ಮಾಡಿ ನನ್ನ ಮಕ್ಕಳನ್ನ ಹೆಂಡ್ರನ್ನ ಕರ್ಕೊಂಡು ನಾನು ಊರು ಬಿಟ್ಟೀನಿ. ನನಗೆ ಇದಕ್ಕೆ ಏನು ಮಾಡಿ ನನಗೊಂದು ದಾರಿ ಕೊಡ್ಬೇಕಂತೇಳಿ ನಿಮ್ಮಲ್ಲಿ ನನ್ನ ಒಂದು ವಿನಂತಿ. ಈಗ 8 ದಿವಸ ಸರ್ ಹೋಗಿ ಅವರು ಎಲ್ಲಿ ಹೋಗ್ಯಾರ ಏನೋ ಗೊತ್ತಾಗಲ್ದು. ಅವರೆಲ್ಲ ಸಾಲಗಾರ ಬಂದು ಇಲ್ಲೇ ಕುಂದ್ರೋದಕ್ಕೆ ಅವ್ರು ಇದು ಕದ ಹಾಕಿ ಹೋಗಿನಂತಂದು ಹೇಳ್ಯಾರ ಸರ್. ಅದಕ್ಕೆ ಅವ್ರು ಎಲ್ಲಿ ಹೋಗ್ಯಾರೋ ಏನೋ ಗೊತ್ತಿಲ್ಲ. ಈಗ 8 ದಿವಸ ಸರ್ ಅವ್ರು ಬರೋ ಒಂಥರ ಇಲ್ಲಿ ಸಾಲಗಾರ ಬಂದು ಕುಂತು ಇಲ್ಲಿ ನಂಗೆ ಅಷ್ಟು ಕೊಡಬೇಕು, ಇಷ್ಟು ಕೊಡಬೇಕು, ನಮ್ಮ ಮನ್ಯಾಗ ಹಂಗೆ ಅದಾರ ಹಿಂಗೆ ಅದಾರ ಅಂತಂದು ಹೇಳಿ ಧಮ್ಕಿ ಹಾಕಂತಾರೆ ಸರ್. ಹಂಗಾಗಿ ಅವರು ಇಲ್ಲಿ ಅಸಹ್ಯ ಆಗೋದಕ್ಕೆ ಕದ ಹಾಕ್ಕೊಂಡು ಹೋಗ್ಯಾರ ಸರ್. ಈಗ ಅವರು ನಮ್ಮ ವೈನಿಯವರು ನಮ್ಮ ಅಣ್ಣಾರು ಹೋಗ್ಯಾರ ಸರ್. ಅವ ಮಗನೂ ಎಲ್ಲಿ ಏನೋ ಗೊತ್ತಿಲ್ಲ ಸರ್. ಏನು ಫೋನ್ ಹಚ್ಚಿದ್ರು ರಿಸೀವ್ ಮಾಡೋಲ್ಲ ನಮ್ಮ ಫೋನು. ಅದಕ್ಕೆ ಹೋಗ್ಯದ ಹೆಂಡತಿ ಮಕ್ಕಳು ಸಮೇತ ರೀ. ನಮ್ಮ ಕ್ಯಾಂಟೀನ್ ಐತಿ ಸರ್, ವ್ಯಾಪಾರ ಐತಿ. ಆದ್ರೆ ಅವರು ಬರೋದಕ್ಕೆ ಕಿರಿಕಿರಿ ಮಾಡೋದಕ್ಕೆ ಬಂದ್ ಮಾಡ್ಕೊಂಡು ಹೋಗ್ಯಾರ ಸರ್. ಅವರು ಎಲ್ಲರೂ ಬರ್ತಾರೆ ಸರ್. ನಮ್ಗೆ ಬಡ್ಡಿ ಅಷ್ಟು ಕೊಡಬೇಕು, ಇಷ್ಟು ತಿಂಗಳದ್ದು ಕೊಡಬೇಕು,